ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಹರಿಹರ ಗುರುಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. 15 ಜನರ ಧರ್ಮದರ್ಶಿ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಮಿತಿ ಸಭೆಯಲ್ಲಿ 15 ಧರ್ಮದರ್ಶಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳು ಉಚ್ಚಾಟನೆಗೊಂಡಿದ್ದಾರೆ. ಧರ್ಮದರ್ಶಿಗಳ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿಯ ಗುರುಪೀಠ ಅದು. ದೇಣಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪವಿದೆ. ಭಕ್ತರ ದೇಣಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ವಚನಾನಂದ ಶ್ರೀಗಳು ಈ ಹಿಂದೆಯೇ ಸಭೆಯಲ್ಲಿ ಲೆಕ್ಕ ಕೊಡಿ ಅಂತ ಹೇಳಿದಾಗ ಇಡೀ ಸನ್ನಿವೇಶ ಮುಜುಗರದ ಸನ್ನಿವೇಶವಾಗಿ ಮಾರ್ಪಟ್ಟಿತ್ತು. ವಚನಾನಂದ ಶ್ರೀಗಳ ಮುಂದೆಯೇ ಲೆಕ್ಕಪತ್ರವನ್ನು ಮಾಡಿದಾಗ ಆ ಲೆಕ್ಕಪತ್ರವನ್ನು ನೀಡಲಿಕ್ಕೆ ಲೆಕ್ಕಾಚಾರವನ್ನು ಬಹಿರಂಗಪಡಿಸಲಿಕ್ಕೆ ಆಗಿರಲಿಲ್ಲ. ಆದರೆ ಅದರ ನಂತರದಲ್ಲಿ ಅಸಮಾಧಾನ ತೀವ್ರಗೊಳ್ತಾ ಹೋಯಿತು. ಭಕ್ತರು ಧರ್ಮದರ್ಶಿಗಳು ಬಹಳಷ್ಟು ತೀವ್ರ ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಕೊನೆಗೆ ಇವತ್ತು ಬೆಳಗ್ಗೆ ಉಚ್ಚಾಟನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಸಭೆಯನ್ನು ನಡೆಸಲಾಯಿತು. 15 ಧರ್ಮದರ್ಶಿಗಳ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಉಚ್ಚಾಟನೆಗೊಂಡಿದ್ದಾರೆ ವಚನಾನಂದ ಶ್ರೀ. ಉಚ್ಚಾಟನೆಗೊಂಡ ಬಳಿಕ ವಚನಾನಂದ ಶ್ರೀಗಳ ಮೊದಲ ಪ್ರತಿಕ್ರಿಯೆ ಇದು. ಎಲ್ಲವನ್ನು ಭಕ್ತರ ತೀರ್ಮಾನಕ್ಕೆ ಬಿಡುತ್ತೇನೆ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಉಚ್ಚಾಟನೆಗೊಂಡ ಬಳಿಕ ವಚನಾನಂದ ಶ್ರೀಗಳ ಮೊದಲ ಪ್ರತಿಕ್ರಿಯೆ ಅಂದರೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯ ಆರೋಪದ ಪ್ರಕರಣ ಒಂದು ಕಡೆ ನೋಡ್ತಾ ಇದ್ವಿ. ಅವರು ಪಂಚಮಸಾಲಿ ಪೀಠದ ಜಗದ್ಗುರು, ಇವರು ಹರಿಹರ ಪೀಠದ ಜಗದ್ಗುರು. ಇಬ್ಬರನ್ನು ಟಾರ್ಗೆಟ್ ಮಾಡಲಾಗ್ತದೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಚನಾನಂದ ಶ್ರೀಗಳ ವಿರುದ್ಧ ಅಸಮಾಧಾನ, ಬಹಿರಂಗ ಹೋರಾಟ, ಇವತ್ತು ಒಂದು ಹೈ ಡ್ರಾಮಾ ನಡೆದು ಹೋಯಿತು. ಹರಿಹರ ಪೀಠದ ಆವರಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಜಮಾವಣೆಗೊಂಡಿದ್ದರು, ಧರ್ಮದರ್ಶಿಗಳು ಕೂಡ ಜಮಾವಣೆಗೊಂಡಿದ್ದರು. ವಚನಾನಂದ ಶ್ರೀ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಲೆಕ್ಕ ಕೊಡಿ ಎನ್ನುವ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದರು. ಬಟ್ ಲೆಕ್ಕ ಕೊಡುವಲ್ಲಿ ವಚನಾನಂದ ಶ್ರೀಗಳು ಎಡವಿದ್ದಾರೆ. ವಚನಾನಂದ ಶ್ರೀಗಳು ಲೆಕ್ಕ ನೀಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಆರೋಪ ಇದೆ. ಜೊತೆಗೆ ಸರ್ಕಾರದಿಂದ ಬಂದಿರುವಂಥ ಹಣ ಎಲ್ಲೋಯ್ತು? ಯಾವ ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಂಡಿದ್ದೀರಿ? ಸಮುದಾಯದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೂಡಿಕೆ ಮಾಡಿದ್ದೀರಾ ಅಥವಾ ಆ ಹಣವನ್ನು ಬೇರೆ ರೂಪದಲ್ಲಿ ಬಳಸಿಕೊಂಡು ದುರ್ಬಳಕೆ ಮಾಡಿದ್ದೀರಾ? ಬರುವಂಥ ಹಣ ಒಂದು ಕಡೆ ಸರ್ಕಾರದಿಂದ ಬಂದಿರುವಂಥ ಅನುದಾನ, ಮತ್ತೊಂದು ಕಡೆ ಭಕ್ತರಿಂದ ದೇಣಿಗೆ ರೂಪದಲ್ಲಿ ಬಂದಿರುವಂಥ ಹಣ ಎಲ್ಲಿ ಹೋಯಿತು? ಯಾವ ರೂಪದಲ್ಲಿ ಅದನ್ನು ಖರ್ಚು ಮಾಡಿದ್ದೀರಿ? ಯಾವ ಅಭಿವೃದ್ಧಿ ಕೆಲಸಕ್ಕೆ ಅದನ್ನು ಬಳಸಿದ್ದೀರಿ ಅಂತ ಕೇಳಿದರೆ ಅದಕ್ಕೆ ಸಮಂಜಸವಾದ ಉತ್ತರ ಸಿಕ್ಕಿಲ್ವಂತೆ. ಇದು ಭಕ್ತರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊನೆಗೆ ಅವರನ್ನು ಉಚ್ಚಾಟನೆ ಮಾಡುವ ತೀರ್ಮಾನವನ್ನು ಧರ್ಮದರ್ಶಿಗಳ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮದರ್ಶಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬ ಜಿಲ್ಲಾಧ್ಯಕ್ಷ ಬರ್ಲಿಲ್ವಾ? ಪಟ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನ್ ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಇದೆ. ಒಂದ್ ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಶನ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವಂತಹ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದ್ರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ಮೊನ್ನೆನೂ ಆದಾಗನು ಒಂದೇ ಕೇಳಿದೀವಿ ನಾವು. ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪಾ ಅಂತಂದ್ರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದು ಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ. ಆದ್ರೆ ಭಕ್ತನ ಬೆವರ ಹಣಿಯಿಂದ
ತಾನು ಉತ್ತಿ ಬಿತ್ತಿ ಅನ್ನದಾಸೋಹ ಕೊಟ್ಟಾರೆ. ಸಾವಿರ ಸಾವಿರ ಭಕ್ತರು, ಲಕ್ಷ ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ ಆರಂಭದಲ್ಲಿ ಪೀಠ 2008ರಲ್ಲಿ ಎಷ್ಟು ಕೋಟಿ ಬಂತು, ಅದರಲ್ಲಿ ಎಷ್ಟು ಅವ್ಯವಹಾರ ಆಯ್ತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದ್ರು. ಸರ್ಕಾರದ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದ್ಸಲ, 1 ಕೋಟಿ ಒಂದ್ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಅಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಹಾಂತೇಶ್ ನೀಡ್ತಾ ಹೋಗ್ತಾರೆ. ಮಹಾಂತೇಶ್, ಮೊದಲ ದಿನದಿಂದಲೂ ಕೂಡ ಹಣದ ಲೆಕ್ಕಾಚಾರ ಅವ್ಯವಹಾರದ ಕಾರಣಕ್ಕಾಗಿಯೇ ಭಿನ್ನಾಭಿಪ್ರಾಯಗಳು ಆರಂಭವಾಗಿದ್ವು. ಇದೀಗ ಸ್ವಾಮೀಜಿಯನ್ನೇ ಉಚ್ಚಾಟನೆ ಮಾಡುವ ಹಂತಕ್ಕೆ ತಲುಪಿದೆ. ಮುಂದೇನು? ಯಾಕಂತ ಹೇಳಿದ್ರೆ ಆರೋಪ ಪ್ರತ್ಯಾರೋಪಗಳು ಎರಡೂ ಬಣದಿಂದಲೂ ಕೂಡ ಕೇಳಲಾಗ್ತಿದೆ. ಸತ್ಯ ಎಷ್ಟಿದೆ, ಜೊತೆಗೆ ಮುಂದೇನು ಅಂತ ಹೇಳಿ. ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಯಾಕಂತ ಹೇಳಿದ್ರೆ ವಚನಾನಂದ ಸ್ವಾಮೀಜಿಗೆ ಅವರ ವಿರುದ್ಧವೂ ಕೂಡ ಅನೇಕ ಆರೋಪಗಳಿದ್ದಾವೆ. ಅವರು ಕೂಡ ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಧರ್ಮದರ್ಶಿಗಳ ವಿರುದ್ಧ ವಚನಾನಂದ ಶ್ರೀ ವಿರುದ್ಧ ಧರ್ಮದರ್ಶಿಗಳು. ಹೀಗಾಗಿ ಎರಡು ಕಡೆಗಳಲ್ಲೂ ಕೂಡ ಅವ್ಯವಹಾರದ ಆರೋಪಗಳೇ ಇದ್ದಾವೆ. 2008ರಿಂದ 11 ಕೋಟಿ ರೂಪಾಯಿ ಬಂದಿದೆ. 11 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆಯನ್ನು ವಚನಾನಂದ ಶ್ರೀಗಳು ಕೇಳ್ತಾ ಇದ್ದರೆ, ಮತ್ತೊಂದು ಕಡೆ ಇತ್ತೀಚೆಗೆ ಬಿಡುಗಡೆಯಾದಂಥ, ಜೊತೆಗೆ ವಚನಾನಂದ ಶ್ರೀಗಳು ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ಬಳಿಕ ಬಂದಿರುವಂಥ ಅನುದಾನ, ದೇಣಿಗೆ, ಭಕ್ತರ ಕೊಡುಗೆಗಳ ಹಣವು ಎಲ್ಲಿ ಹೋಯಿತು ಅನ್ನೋ ಚರ್ಚೆಗಳಿದ್ದಾವೆ, ಆರೋಪಗಳಿದ್ದಾವೆ, ಪ್ರತ್ಯಾರೋಪಗಳಿದ್ದಾವೆ. ಅದು ಈ ಹಂತಕ್ಕೆ ಬಂದು ತಲುಪಿದೆ. ಮತ್ತಷ್ಟು ಮಾಹಿತಿ ಮಹಾಂತೇಶ್ ನೀಡ್ತಾ ಹೋಗ್ತಾರೆ. ಮಹಾಂತೇಶ, ಈಗ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಧರ್ಮದರ್ಶಿಗಳ ವಿರುದ್ಧ ಸ್ವಾಮೀಜಿ ವಿರುದ್ಧ ಧರ್ಮದರ್ಶಿಗಳು. ಇಲ್ಲಿ ನಡೆದಿದ್ದೇನು ಅನ್ನುವ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಹೊಸ ಪೀಠಾಧ್ಯಕ್ಷರ ನೇಮಕ ಮಾಡ್ತಾರಾ ಅಥವಾ ಕಾನೂನು ಹೋರಾಟಕ್ಕೆ ಏನಾರು ಮುಂದಾಗ್ತಾರಾ ಅಂತ? ದಶರಥ್, ಏನು ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ಯೋಗಗುರು ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಧರ್ಮದರ್ಶಿಗಳ ಸಭೆಯಲ್ಲಿ ಈ ನಿರ್ಧಾರ ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ. ಇವರಿಗೆ ಬಹುಮುಖ್ಯವಾಗಿ ಹರಿಹರ ಪೀಠ ಮತ್ತು ಶ್ವಾಸ ಪೀಠ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಸ್ವಾಮೀಜಿಗೆ ಈಗಾಗಲೇ ಧರ್ಮದರ್ಶಿಗಳು ಸಂಬಂಧಪಟ್ಟಂಗೆ ಎಲ್ಲಾ ಟ್ರಸ್ಟಿಗಳು ಸದಸ್ಯರು ಕೂಡ ಈಗಾಗಲೇ ಹೇಳಿದ್ರು. ಆದ್ರೆ ಈ ಎರಡನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಇವರು ವಿಫಲರಾಗಿದ್ದ ಕಾರಣದಿಂದಾಗಿ ಈ ಬೆಳವಣಿಗೆಯ ಭಕ್ತರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ದಶರಥ್. ಇದ್ರ ಜೊತೆಗೆ ಈಗ ಅವ್ಯವಹಾರದ ಆರೋಪ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ವಚನಾನಂದ ಶ್ರೀಗಳು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಮಠದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಬೇಕಾಗಿತ್ತು, ಸಮುದಾಯದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಬೇಕಾಗಿತ್ತು, ಅಲ್ಲಿಯೂ ಕೂಡ ಬಳಕೆ ಆಗಿಲ್ಲ ಅನ್ನೋದು ಧರ್ಮದರ್ಶಿಗಳ ಆರೋಪ. ಈಗ ಸ್ವಾಮೀಜಿ ಕೂಡ ಹೇಳ್ತಾ ಇದ್ದಾರೆ, ಮಠದ ಅಥವಾ ಜಗದ್ಗುರು ಪೀಠದ ಹೆಸರಿನಲ್ಲಿ ಸಂಘ ಸಂಸ್ಥೆಗಳಿರಬೇಕು, ಶಿಕ್ಷಣ ಸಂಸ್ಥೆಗಳಿರಬೇಕು, ಬಟ್ ವೈಯಕ್ತಿಕ ಪಾಲಾಗಿದೆ ಅಂಥೇಳಿ ಎರಡೂ ಕಡೆಗಳನ್ನು ನೋಡ್ತಾ ಇದ್ದಾರೆ. ಎರಡು ಕಡೆಗಳಲ್ಲೂ ಲೋಪದೋಷಗಳು ಕಾಣಿಸ್ತಾ ಅಲ್ವಾ ಮೇಲ್ನೋಟಕ್ಕೆ? ಹೌದು ದಶರಥ್, ಏನಂದ್ರೆ 2008ರಿಂದ ಇಲ್ಲಿವರೆಗೂ ಕೂಡ ಸರ್ಕಾರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ನೀಡಿರ್ತಕ್ಕಂಥ ದೇಣಿಗೆಯಲ್ಲಿ ಬಹಳಷ್ಟು ಅಕ್ರಮವಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಒಂದು ಮೂಲಗಳ ಪ್ರಕಾರ ಇಲ್ಲಿ ಧರ್ಮದರ್ಶಿಗಳ ಸಭೆಯಲ್ಲಿ ಸುಮಾರು 12 ಮಂದಿ ಧರ್ಮದರ್ಶಿಗಳು ಪಾಲ್ಗೊಳ್ತಾರೆ. ವಚನಾನಂದ ಸ್ವಾಮೀಜಿಯ ಪದಚ್ಯುತಿ ಕುರಿತು ಅಂತಿಮ ನಿರ್ಧಾರ ಕೂಡ ತೆಗೆದುಕೊಳ್ತಾರೆ. ಅಂದ್ರೆ ಸ್ವಾಮೀಜಿ ಕೂಡ ಬಹಳಷ್ಟು ಕಾಲಾವಕಾಶ ಇವ್ರಿಗೂ ಕೂಡ ನೀಡಿತ್ತು. ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಅನ್ನ ನೀವು ಕೊಡ್ರಿ ಅನ್ನುವಂಥದ್ದು. ಆದ್ರೆ ವಚನಾನಂದ ಸ್ವಾಮೀಜಿಗಳು ಇಲ್ಲಿ ಎಲ್ಲೋ ಒಂದು ಕಡೆ ಕಾಲಹರಣ ಮಾಡಿರುವಂತಹದ್ದು ಒಂದು ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಇವತ್ತಿನ ದಿನ ಬೆಳಿಗ್ಗೆಯಿಂದನೂ ಕೂಡ ಒಂದು ಲೆಕ್ಕ ಕೊಡಿ ಅಂತಂದು ಹೇಳ್ಬಿಟ್ಟು ಬೆಳಿಗ್ಗೆಯಿಂದನೂ ಕೂಡ ಬೀಡು ಬಿಟ್ಟು ಅಲ್ಲಿರ್ತಕ್ಕಂಥ ಭಕ್ತರು ಸೇರಿದಂತೆ ಬಹಳಷ್ಟು ಪಂಚಮಸಾಲಿ ಪೀಠದ ಧರ್ಮದರ್ಶಿಗಳು ಬಹಳಷ್ಟು ಪ್ರಮುಖವಾಗಿ ಹೋರಾಟ ನಡೆಸ್ತಾರೆ. ಈ ಹೋರಾಟದಲ್ಲಿ ಧರ್ಮದರ್ಶಿ BC ಉಮಾಪತಿ ಅವರ ನೇತೃತ್ವದ ಒಂದು ಟ್ರಸ್ಟ್ ಸಭೆ ನಡೆಯುತ್ತೆ. ಈ ಟ್ರಸ್ಟ್ ಸಭೆಯಲ್ಲಿ ಅಂತಿಮವಾಗಿ ಪೀಠದಿಂದ ಪದಚ್ಯುತಿ ಮಾಡಿರುವಂತದ್ದು ಸ್ಪಷ್ಟವಾಗ್ತಾ ಇದೆ ದಶರಥ್. ಥ್ಯಾಂಕ್ ಯು ಮಹಾಂತೇಶ್, ನಿಮ್ಮೆಲ್ಲ ಮಾಹಿತಿಗೆ. ಮಠದ ಅಡಿಯಲ್ಲಿ ಇಲ್ಲ ಮತ್ತು ಈಗಾಗಲೇ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದ್ರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ.